ಒಂದ್ ಕಡೆ ಮಾಡಾಳ್ ವಿರೂಪಾಕ್ಷಪ್ಪ ಅವರಿಗೆ ಹೈಕೋರ್ಟ್ ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡಿದ್ರೆ ಮತ್ತೊಂದು ಕಡೆ ಮಾಡಾಳ್ ವಿರೂಪಾಕ್ಷಪ್ಪ ಅವರನ್ನ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಇದು ದೊಡ್ಡ ರಾಜಕೀಯ ಸಮರಕ್ಕೂ ಕಾರಣವಾಗಿದೆ. ಈ ಕುರಿತಂತೆ ಮಾಡಾಳ್ ಏನಂದ್ರು ಬನ್ನಿ ಕೇಳೋಣ. ಅವರು ಪಕ್ಷ ಏನು ಉಚ್ಚಾಟನೆ ಮಾಡಿದೆ ಅದನ್ನ ಯಾಕೆ ಪಕ್ಷಕ್ಕೆ ಮುಜುಗರ ಆಗಬಾರ್ದು, ಅದಕ್ಕಾಗಿ ಸ್ವಾಗತ. ನನ್ನ ಮೇಲೆ ಆರೋಪಗಳಿದ್ದಾವೆ, ಆರೋಪ ಮುಕ್ತನಾದರೆ ಮತ್ತೆ ನಾನು ಸದಸ್ಯತ್ವ ಕೊಡಬಹುದು. ಬಿಜೆಪಿಯಿಂದ ಮಾಡಾಳ್ ವಿರೂಪಾಕ್ಷಪ್ಪ ಉಚ್ಚಾಟನೆ. ಮಾಡಾಳ್ ಉಚ್ಚಾಟನೆ ಮಾಡಿ ಕಟೀಲ್ ಆದೇಶ. ಲಂಚ ಪಡೆದು ಮಾಡಾಳ್ ವಿರೂಪಾಕ್ಷಪ್ಪನ ಮಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ. ಮಾಡಾಳ್ ಮನೆಯಲ್ಲಿ ಆಮೇಲೆ 6 ಕೋಟಿ ಹಣನೂ ಸಿಕ್ತು. 6 ದಿನಗಳಿಂದ ತಲೆಮರೆಸಿಕೊಂಡಿದ್ದ ಮಾಡಾಳ್ ವಿರೂಪಾಕ್ಷಪ್ಪನಿಗೆ ಹೈಕೋರ್ಟ್ ಜಾಮೀನು ಕೊಟ್ಟು ವಿಚಾರಣೆಗೆ ಹಾಜರಾಗಲು ಷರತ್ತು ಕೊಟ್ಟಿದೆ. ಜಾಮೀನು ಸಿಕ್ಕಿದ ಮೇಲೆ ಸುಮ್ಮನಿರದೆ ಮಾಡಾಳ್ ಚನ್ನಗಿರಿ ಕ್ಷೇತ್ರದಲ್ಲಿ ಜಾತ್ರೆ ಮೆರವಣಿಗೆ ನಡೆಸಿದ್ರು. ಸುಮ್ನೆ ವಿರೋಧಿಗಳಿಗೆ ಆಹಾರ ಮಾಡಿಕೊಟ್ಟ ಮಾಡಾಳ್ ಮೇಲೆ ಕಟೀಲ್ ಸಿಟ್ಟಾದ್ರು. ಚನ್ನಗಿರಿ ಬಿಜೆಪಿ ಘಟಕಕ್ಕೆ ಮೆರವಣಿಗೆ ಜೈಕಾರ ಹಾಕದಂತೆ ಕಟೀಲ್ ಸೂಚನೆ ಕೊಟ್ಟಿದ್ದಾರೆ. ಆಮೇಲೆ ಹೈಕಮಾಂಡ್ ಆದೇಶದಂತೆ ಪಕ್ಷದಿಂದಲೇ ಮಾಡಾಳ್ ವಿರೂಪಾಕ್ಷಪ್ಪರನ್ನ ಉಚ್ಚಾಟಿಸಿದ್ದಾರೆ. ಹಣ, ಹಗರಣ, ಉಚ್ಚಾಟನೆ ಎಲ್ಲದಕ್ಕೂ ಮಾಡಾಳ್ ಉತ್ತರ. ಭ್ರಷ್ಟಾಚಾರ ಕೇಸ್ನಲ್ಲಿ ಹೋದ ಮಾನವನ್ನ ಜಾಮೀನು ಪಡೆದು ಜಾತ್ರೆ ಮಾಡಿ ವಾಪಸ್ ಪಡೆಯೋ ಪ್ಲಾನ್ ಮಾಡಾಳ್ ವಿರೂಪಾಕ್ಷಪ್ಪನವರದ್ದು. ಹಾಗಾಗಿನೇ ಜಾಮೀನು ಸಿಕ್ಕ ಖುಷಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ್ರು. ಕಣ್ಣೀರು ಸುರಿಸಿ ಸಿಂಪತಿ ಗಿಟ್ಟಿಸಿಕೊಂಡ್ರು. ಸಂಬಂಧವನ್ನು ತೋರಿಸ್ತದೆ. ನಾನು ಈ ತಾಲೂಕಿನ ಜನರಿಗೆ ನನ್ನ ಜೀವ ಇರೋವರೆಗೂ ನಾನು ಕುಡಿತೇನೆ. ನಾವಿದ್ದೀವಿ. ಈ ಅಡಿಕೆ ನಾಡಿನಲ್ಲಿ ಸಾಮಾನ್ಯ ತೋಟದವರ ಮನೆಯಲ್ಲೂ ಸಹ 5 ರಿಂದ 6 ಕೋಟಿ ರೂಪಾಯಿ ಹಣ ಇರುತ್ತೆ ಮನೆಗಳಲ್ಲಿ. ಮತ್ತೆ ಅಡಿಕೆ ಮಂಡಿ ಇದೆ, ಬೇರೆ ಬೇರೆ ಇನ್ನೂ ವ್ಯವಹಾರಗಳಿವೆ ನಮ್ಮವು. ಅದು ನಮಗೆ ಈಗ ಅದಕ್ಕೆ ಸಿಕ್ಕಿರೋ ಹಣಕ್ಕೆ ಸೂಕ್ತವಾದ ದಾಖಲೆಯನ್ನ ಲೋಕಾಯುಕ್ತರಿಗೆ ಕೊಟ್ಟು ನಾವು ಹಣವನ್ನು ವಾಪಸ್ ಪಡೆಯುತ್ತೇವೆ. ಯಾರು? ನಮ್ಮ ಕುಟುಂಬದ್ದೇ. ನಾನು ಸ್ಪಷ್ಟವಾಗಿ ಟಿವಿನಲ್ಲಿ ನೋಡಿದೆ. ನನ್ನ ಮಗ ಸುಮ್ಮನೆ ಕೂತಿದ್ದ. ಅವ್ರು ಯಾರೇ 2 ಜನ ಬಂದು ಅಲ್ಲಿ ದುಡ್ಡಿಟ್ಟು ಹೊಡೆ ಹೋದ್ರು. ನಂತರ ಲೋಕಾಯುಕ್ತರು ಬಂದು ಪ್ರಶಾಂತನ ಕೈ ಹಿಡ್ಕೊಂಡು ಆ ದುಡ್ಡಿನ ಮೇಲೆ ಇಡಿಸಿ ಅವರು ನೀರಲ್ಲಿ ಇಟ್ಟದ್ದನ್ನು ನಿಮ್ಮ ಟಿವಿನಲ್ಲೇ ನಾನು ನೋಡಿದ್ದೇನೆ. ಅಂದರೆ ಇದರಿಂದ ಏನೋ ಒಂದು ಷಡ್ಯಂತ್ರ ಇದೆ. ಅದು ಎಲ್ಲದೂ ನಮಗೆ ನ್ಯಾಯಾಲಯದ ಮೂಲಕ ನ್ಯಾಯ ದೊರೆಯುತ್ತೆ ಅಂತಕ್ಕಂಥ ವಿಶ್ವಾಸ ಇದೆ. ಕೇಳಿದ್ರಲ್ಲ, ಹಣಕ್ಕೆ ದಾಖಲೆ ಇದೆಯಂತೆ. ಹಾಗೆ ಸಿಕ್ಕ ಹಣದ ಮೇಲೆ ಲೋಕಾಯುಕ್ತದವರ ಫಿಂಗರ್ ಪ್ರಿಂಟ್ ಬೀಳಲಿ ಅಂತ ಕೈ ಹಿಡಿಸಿದ್ರಂತೆ. ಅಲ್ಲ, ಅವರದ್ದೇ ಹಣ ಅಂದ್ಮೇಲೆ ದಾಖಲೆ ಇದ್ಮೇಲೆ ಅವತ್ತೇ ಕೊಡಬೇಕಿತ್ತು. ಯಾಕೆ ಕೊಡ್ಲಿಲ್ಲ ಅಂದ್ರೆ ಕೋರ್ಟ್ಗೆ ಕೊಡ್ತೀವಿ ಅಂತಿದ್ದಾರೆ ಶಾಸಕರು. ಆರೋಪದ ಮಧ್ಯೆಯೂ ಟಿಕೆಟ್ ಲಾಬಿ. ಮಗನಿಗೆ ಚನ್ನಗಿರಿ ಟಿಕೆಟ್ ಕೊಡಿಸಲು ಸರ್ಕಸ್. ಮಾಡಾಳ್ ವಿರೂಪಾಕ್ಷಪ್ಪರನ್ನ ಬಿಜೆಪಿಯಿಂದ ಉಚ್ಚಾಟಿಸಲಾಗಿದೆ. ಜೊತೆಗೆ ಮಾಡಾಳ್ ವಯಸ್ಸು 72 ದಾಟಿದೆ. ಹೀಗಾಗಿ ಬಿಜೆಪಿ ಟಿಕೆಟ್ ಸಿಗಲ್ಲ. ಈಗ ಚನ್ನಗಿರಿ ಕ್ಷೇತ್ರಕ್ಕೆ ಮಗ ಮಲ್ಲಿಕಾರ್ಜುನರನ್ನ ಉತ್ತರಾಧಿಕಾರಿ ಮಾಡೋ ಆಸೆ ಹಂಬಲ. ಹಾಗಾಗಿನೇ ಮಾಡಾಳ್ ವಿರೂಪಾಕ್ಷಪ್ಪ ಬೆಂಬಲಿಗರು ಬಿಜೆಪಿ ಟಿಕೆಟ್ಗೆ ಗೌಪ್ಯ ಸಭೆ ನಡೆಸಿದ್ರು. ಸಭೆಯಲ್ಲಿ ಹಲವು ನಿರ್ಣಯಗಳನ್ನು ಮಾಡಿದ್ದಾರೆ. ಚನ್ನಗಿರಿ ಟಿಕೆಟ್ ಮಾಡಾಳ್ ಪುತ್ರ ಮಲ್ಲಿಕಾರ್ಜುನರಿಗೆ ಕೊಡಬೇಕು. ಮಲ್ಲಿಕಾರ್ಜುನ್ ಮೇಲೆ ಯಾವುದೇ ಆರೋಪಗಳಿಲ್ಲ. ಬಿಜೆಪಿ ಟಿಕೆಟ್ ಬೇರೆಯವರಿಗೆ ಕೊಟ್ರೆ ಬೆಂಬಲಿಸಲ್ಲ. ರಾಜ್ಯ ಬಿಜೆಪಿ ನಾಯಕರಿಗೂ ಈ ಬಗ್ಗೆ ತಿಳಿಸೋಣ. ನಮ್ಮೆಲ್ಲರ ಒಗ್ಗಟ್ಟಿನ ಬೆಂಬಲ ಮಾಡಾಳ್ ಕುಟುಂಬಕ್ಕೆ ಅಂತ ನಿರ್ಧರಿಸಿದ್ದಾರೆ. ಸಭೆ ಮಾಡಿದ್ದಷ್ಟೇ ಅಲ್ಲ, ಇವತ್ತು ದಾವಣಗೆರೆಯ ಹರಿಹರಕ್ಕೆ ಬಿಎಲ್ ಸಂತೋಷ್ ಭೇಟಿ ಕೊಟ್ಟಿದ್ರು. ದಾವಣಗೆರೆಯ ಹರಿಹರ ಪೀಠಕ್ಕೆ ಭೇಟಿ ಕೊಟ್ಟು ಬಳಿಕ ಚನ್ನಗಿರಿ ಸೇರಿದಂತೆ ದಾವಣಗೆರೆಯಲ್ಲಿ ಬಿಜೆಪಿ ಟಿಕೆಟ್ ಯಾರಿಗೆ ಕೊಟ್ರೆ ಲಾಭ ಅನ್ನೋ ಬಗ್ಗೆಯೂ ಗೌಪ್ಯ ಸಭೆ ಮಾಡಿದ್ರು. ಇದೇ ಟೈಮ್ನಲ್ಲಿ ಬಿಎಲ್ ಸಂತೋಷ್ರನ್ನು ಭೇಟಿ ಮಾಡಿ ಮಾಡಾಳ್ ಕುಟುಂಬಕ್ಕೆ ಟಿಕೆಟ್ ಕೊಡುವಂತೆ ಮನವಿ ಮಾಡಿದ್ದಾರೆ. ಮಾಡಾಳ್ ವಿರೂಪಾಕ್ಷಪ್ಪನಿಗೆ ಟಿಕೆಟ್ ಕೊಟ್ರೆ ವಿರೋಧಿಗಳಿಗೆ ಆಹಾರ ಆದಂತೆ. ಟಿಕೆಟ್ ಕೊಡದಿದ್ರೆ ಬಿಜೆಪಿಯ ಕನಸಿನ 150 ಟಾರ್ಗೆಟ್ನಲ್ಲಿ 1 ಕ್ಷೇತ್ರ ಮೈನಸ್ ಆಗುತ್ತೆ. ಈಗ
ಇಕ್ಕಟ್ಟಿನಲ್ಲಿ ಸಿಲುಕಿರೋ ಬಿಜೆಪಿ ಮಾಡಾಳ್ ವಿರುದ್ಧ ಯಾವ ಅಸ್ತ್ರ ಬಿಟ್ಟು ಅವರನ್ನ ಮನವೊಲಿಸುತ್ತೆ, ಯಾರಿಗೆ ಟಿಕೆಟ್ ಕೊಡುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆ. ಸದ್ಯದ ಪ್ರಕಾರ ಚನ್ನಗಿರಿಯಲ್ಲಿ ಶಿವಕುಮಾರ್ ಅನ್ನೋರಿಗೆ ಟಿಕೆಟ್ ಸಿಗೋ ಸಾಧ್ಯತೆ ದಟ್ಟವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.